ಹಾಯ್ ಎಲ್ರಿಗೂ ನಮಸ್ಕಾರ. ತಮ್ಮನೇಲಿ ನೋಡಿ ಎಲ್ಲರೂ ಕ್ಲಿಕ್ ಮಾಡಿರ್ತೀರಾ, ಪಕ್ಕ ಗೊತ್ತೋದು. ಯಾಕಂದರೆ ಪರ್ಮನೆಂಟಾಗಿ ಡಿಲೀಟ್ ಆಗಿರೋ ಫೋಟೋಸ್, ವೀಡಿಯೋಸ್, ಫೈಲ್ಸ್ ಏನೇ ಆಗಲಿ ರಿಕವರ್ ಮಾಡ್ಕೋಬೇಕಲ್ವಾ, ನಿಮ್ಗೆ ರಿಕ್ವೈರ್ಮೆಂಟ್ ಇದೆ. ಸೊ ಅದಕ್ಕೆ ತಮ್ಮನೇಲಿ ನೋಡಿ ಕ್ಲಿಕ್ ಮಾಡಿರ್ತೀರಾ. ಸೊ ನಾನು ಲಾಸ್ಟ್ ಇನ್ಸ್ಟಾಗ್ರಾಮ್ ರೀಲಲ್ಲಿ ಫೋಟೋಸ್, ವೀಡಿಯೋಸ್ ಹೇಗೆ ರಿಕವರ್ ಮಾಡೋದಂತ ತೋರಿಸ್ಕೊಟ್ಟಿದ್ದೆ. ಯಾವನೋ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಬರ್ಸ್ತೀನಿ, ವ್ಯೂಸ್ ಬರ್ಸ್ತೀನಿ ಅಂತ ಸ್ಟೋರಿ ಪ್ರಮೋಷನ್ ಮಾಡ್ಕೊಡಿ ಹಂಗೆ ಹಿಂಗೆ ಅಂತ ಕೇಳ್ತಿದ್ದ. ಫಾಲೋವರ್ಸ್ ಬರ್ಸೋನು ನೀನೇ ಮಾಡ್ಕೊಳಪ್ಪ ಅಂದರೆ ಮಾಡಿ ಬ್ರೋ ಹಂಗೆ ಹಿಂಗೆ ಅಂತ. ನೀನು ಮಾಡ್ತಿರೋದು ಫೇಕು ಅಂತ ಹೇಳಿದ ತಕ್ಷಣ ಹೌದು ಫೇಕೆ, ನಾನು ದುಡ್ಡಿಗೆ ಮಾಡ್ತಿದ್ದೀನಿ ಬ್ರೋ, ಸ್ಕೂಲ್ ಫೀಸ್ ಕಟ್ಬೇಕು ಬ್ರೋ ಅಂತ ಕೇಳ್ದ. ನಂಗೆ ಅಂದಾಗ ಏನೋ ಸ್ವಲ್ಪ ಪಾಪ ಅನಿಸ್ತು. ಆರನ್ನು ದುಡಿಬೇಕಂದ್ರೆ ನ್ಯಾಯವಾಗಿ ನಿಯತ್ತಾಗಿ ದುಡಿಬೇಕು. ಈ ತರ ಫೇಕ್ ಎಲ್ಲ ಜನರಿಗೆ ಮೋಸ ಮಾಡ್ಕೊಂಡು ಯಾಕೆ ದುಡಿಬೇಕು? ಅದ್ರಲ್ಲಿ ನಾನು ಬೇರೆ, ಇದು ಇವನ್ಗೆ ಪ್ರಮೋಷನ್ ಬೇರೆ, ಸ್ಟೋರಿಗೆ ಹಾಕಿ ಮಾಡ್ಕೊಳ್ಬಿಟ್ಟು ನಾನು ಇನ್ನೊಬ್ಬರನ್ನ 4 ಜನನ ಮೋಸ ಮಾಡಿ ಯಾಕೆ ಬದುಕಬೇಕು? ಬಂದಿದ್ದ ಕೋಪಕ್ಕೆ 49K ವ್ಯೂಸ್ ಏನೋ ಇತ್ತು. ಈ ನನ್ನ ಮಗ ಯಾವುದೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಜಾಸ್ತಿ 60K ಮಾಡ್ದ. ಆ 60K ವ್ಯೂಸಲ್ಲಿ ಬಂದಿದ್ದು ಆಡೋ ರಿಟೆನ್ಷನ್ ಬಂದಿಲ್ವೇನೋ, ಅಲ್ಲಿಂದ ವೀಡಿಯೋಗೆ ವ್ಯೂಸೇ ಹೋಗ್ತಿಲ್ಲ. ಇಟ್ಸ್ ಓಕೆ, ನೀವಿದ್ದೀರಾ ಸಪೋರ್ಟ್ಗೆ ಸಾಕು ನನಗೆ. ಇನ್ನೇನು 100K ಇನ್ಸ್ಟಾಗ್ರಾಮಲ್ಲಿ ಆಗೋಗುತ್ತೆ. ಇವಾಗ ನಾನು ವೀಡಿಯೋ ಮಾಡೋವಾಗ ಇನ್ನೂ 99K ಏನೋ ಇದೆ, 100K ಆಗೋಗುತ್ತೆ. ಸೊ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಯೂಟ್ಯೂಬಲ್ಲೇ ನೋಡ್ತಿದ್ರೆ ಹೋಗಿ ಫಾಲೋ ಮಾಡಿ. ನಾನು ನಿಮ್ಗೆ ಹೇಳೋದಿಷ್ಟೇ, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಬರ್ತೀನಿ, ವ್ಯೂಸ್ ಬರ್ಸ್ತೀನಿ ಹಂಗೆ ಅಂದ್ಕೊಂಡು ಬರ್ಸ್ಕೊಂಡು ಅವನೇ ಶೋಕಿಗೆ ಹಾಕ್ಕೊಂಡಿರ್ತಾನೆ. ಅವನ ಸತಿ ಅವ್ನ ರೀಲು ಪೋಸ್ಟ್ ಎಲ್ಲ ಚೆಕ್ ಮಾಡಿ, ಅದನ್ನು 50-100 ಲೈಕ್ ಎಲ್ಲ ಇದ್ದರೆ ಪಕ್ಕಾ ಫೇಕ್ ನನ್ನ ಮಗ ಅವನು. ನಂಬಕ್ಕೆ ಹೋಗಬೇಡಿ. ನಮ್ಮ ಮನೆ ಪಕ್ಕದ ಮನೆ ಹುಡುಗನೇ ನಾನು ಫಾಲೋ ಮಾಡಲ್ಲ ಗುರು. ಲಾಸ್ಟ್ ಇನ್ಸ್ಟಾಗ್ರಾಮ್ ರೀಲಲ್ಲಿ ಫ್ಲ್ಯಾಶ್ ಮಾಡಿದ ನಂತರ ರಿಕವರ್ ಮಾಡೋಕ್ಕಾಗಲ್ಲ, ಅಕಸ್ಮಾತ್ ತುಂಬ ದಿವಸ ಡಿಲೀಟ್ ಮಾಡಿದ ನಂತರ ಟ್ರೈ ಮಾಡೋನು ಬರಲ್ಲ ಅಂತ ಹೇಳಿದ್ದೆ. ಇದು 100% ಪಕ್ಕ ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, 50-50 ಚಾನ್ಸಸ್ಸು. ಓಕೆನಾ? ಇದೇನು ಫ್ರೀ ಸಾಫ್ಟ್ವೇರ್ ಅಲ್ಲಪ್ಪ, ಪೇಯ್ಡ್ ಸಾಫ್ಟ್ವೇರೇ. ಯಾಕಂದರೆ ವಂಡರ್ಶೋರ್ ರಿಕವರಿ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಎಷ್ಟೋ $ಡಾಲರ್ಸ್ ಕಟ್ಟಬೇಕು. ಫೈಲ್ನ ನಾನು ನಿಮಗೋಸ್ಕರ ತೊಗೊಂಡಿದ್ದೀನಿ. ಡೌನ್ಲೋಡ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಹೇಗೆ ಸೆಟಪ್ ಮಾಡಿ ಯೂಸ್ ಮಾಡೋದು, ಹೇಗೆ ರಿಕವರ್ ಮಾಡೋದು ಅಂತೆಲ್ಲ ತಿಳ್ಸ್ಕೊಡ್ತೀನಿ. ಲ್ಯಾಪ್ಟಾಪ್ ಸ್ಕ್ರೀನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೋಡಿ. ಆಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನಲ್ಲಿ ಈ ಸಾಫ್ಟ್ವೇರ್ ಲಿಂಕ್ ನಾನು ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸ್ಟ್ರಾಕ್ಟ್ ವಂಡರ್ಶೇರ್ ರಿಕವರಿ ಅಂತಿರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಈ ಫೈಲ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಕಾಣಿಸುತ್ತೆ, ಸೆಟಪ್ ಫೋಲ್ಡರ್ ಇರುತ್ತೆ. ಸೊ ಸೆಟಪ್ ಫೋಲ್ಡರ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನೋಡ್ತಿರ್ಬೋದು ರಿಕವರಿ ಒಂದು ಫೈಲ್ ಇದೆ. ಸೊ ಫೈಲ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಕೊಡಿ. ಸೊ ಕೊಟ್ಟಿದ ನಂತರ ಎಸ್ ಕೊಡಿ. ಕೊಟ್ಟಿದ ನಂತರ ಈ ರೀತಿ ಲೋಡ್ ಆಗುತ್ತೆ. ಸೊ ಈ ರೀತಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಟು ಯೂಸ್ ಡ್ಯೂರಿಂಗ್ ದ ಇನ್ಸ್ಟಾಲೇಷನ್ ಓಕೆ ಕೊಟ್ಟಿದ ನಂತರ ಸೊ ನೆಕ್ಸ್ಟ್ ಕೊಡಿ. ಸೊ ಈಗ ಆಕ್ಸೆಪ್ಟ್ ಅಗ್ರಿಮೆಂಟ್ ಇರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಕೊಡಿ, ತಿರ್ಗಾ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಡಿ. ಸೊ ಇನ್ಸ್ಟಾಲ್ ಕೊಡಿ. ಸೊ ಫುಲ್ ಇನ್ಸ್ಟಾಲೇಷನ್ ಆಗಿದ ತಕ್ಷಣ ಈ ರೀತಿ ಫಿನಿಶ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸೊ ಈ ರೀತಿ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿದ ನಂತರ ಈ ರೀತಿ ನಿಮಗೆ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಸೊ ವೆಯ್ಟ್ ಮಾಡಿ, ಇಷ್ಟೇ ಅಲ್ಲ ಪ್ರೊಸೀಜರು, ಇನ್ನೂ ಪ್ರೊಸೀಜರ್ ಇದೆ. ಸೊ ಸಾಫ್ಟ್ವೇರ್ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಡಿಲೀಟೆಡ್ ಫೈಲ್ಸ್ ರಿಕವರಿ, ರಿಸೈಕಲ್ ಬಿನ್, ಫಾರ್ಮ್ಯಾಟೆಡ್ ಡಿಸ್ಕ್, ಲಾಸ್ಟ್ ಪಾರ್ಟಿಷನ್, ಈ ರೀತಿ ತುಂಬಾ ಟೈಪ್ಸ್ ಆಫ್ ರಿಕವರಿ ಇದೆ. ಈಗ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಿದ ನಂತರ ಸಿಸ್ಟಮಲ್ಲಿ ಇಂಟರ್ನೆಟ್ನ ಆಫ್ ಮಾಡಿ. ಇಂಟರ್ನೆಟ್ನ ಚೇಂಜ್ ಅಡಾಪ್ಟರ್ ಸೆಟ್ಟಿಂಗ್ಸ್. ಸೊ ಇಂಟರ್ನೆಟ್ನ ಡಿಸೇಬಲ್ ಮಾಡ್ತೀನಿ. ಸೊ ಡಿಸೇಬಲ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಸಿಸ್ಟಮಲ್ಲಿ ವಿಂಡೋಸ್ ಸೆಕ್ಯೂರಿಟಿ ಫೈರ್ ವಾಲ್ ಎಲ್ಲ ಇರುತ್ತಲ್ಲ, ಸೊ ಅದನ್ನ ಡಿಸೇಬಲ್ ಮಾಡಿ. ಸೊ ವೈರಸ್ ಆ್ಯಂಡ್ ಥ್ರೆಟ್ ಪ್ರೊಟೆಕ್ಷನ್ ಇದೆಯಲ್ಲ, ಅದನ್ನ ಮ್ಯಾನೇಜ್ ಸೆಟ್ಟಿಂಗ್ಸ್, ರಿಯಲ್ ಟೈಮ್ ಪ್ರೊಟೆಕ್ಷನ್ ಆಫ್. ವಾಪಸ್ ಬಂದ್ಬಿಡಿ. ವಾಪಸ್ ಬಂದಿದ ನಂತರ ನೀವು ಇನ್ಸ್ಟಾಲ್ ಮಾಡಿ ಸಾಫ್ಟ್ವೇರ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಓಪನ್ ಫೈಲ್ ಲೊಕೇಶನ್ ಇದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸೊ ಆಗಲೇ ಡೌನ್ಲೋಡ್ ಮಾಡಿದ್ವಲ್ಲ ಸೆಟಪ್ ಫೈಲು, ಅಲ್ಲಿಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ಫಿಕ್ಸ್ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿದ ನಂತರ ರಿಕವರಿ ಅಂತಿರುತ್ತೆ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಿದ ನಂತರ ಡೆಸ್ಕ್ಟಾಪ್ಗೆ ಬನ್ನಿ. ಡೆಸ್ಕ್ಟಾಪ್ ಬಂದಿದ ನಂತರ ಈ ವಂಡರ್ಶೇರ್ ರಿಕವರಿ ಆ್ಯಪ್ ಇದೆಲ್ಲ ಐಕಾನು, ರೈಟ್ ಕ್ಲಿಕ್ ಮಾಡ್ಕೊಂಡು ಓಪನ್ ಫೈಲ್ ಲೊಕೇಶನ್ ಇದೆ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಕಂಟ್ರೋಲ್ ವಿ ಕೊಟ್ಟರೆ ಪೇಸ್ಟ್ ಆಗುತ್ತೆ. ರೀಪ್ಲೇಸ್ ಫೈಲಿನ ಡೆಸ್ಟಿನೇಷನ್ ಅಂತ ಕೊಡಿ. ಸೊ ಕೊಟ್ಟ ನಂತರ ಇಲ್ಲಿ ಕಂಟಿನ್ಯೂ ಕೊಡಿ. ಸೊ ಕಂಟಿನ್ಯೂ ಕೊಟ್ಟಾಗ ಈ ರೀತಿ ಫೈಲ್ ರೆಡಿಯಾಗಿ ನಿಮ್ಗೆ ಓಪನ್ ಆಗಿರುತ್ತೆ. ಸೊ ಇವಾಗ ನೀವು ವಿಂಡೋಸ್ದು ಫೈರ್ ವಾಲು ಸೆಟ್ಟಿಂಗ್ ಎಲ್ಲ ಸೆಕ್ಯೂರಿಟಿ ಎಲ್ಲ ಆನ್ ಮಾಡ್ಕೋಬೋದು. ಸೊ ಇಂಟರ್ನೆಟ್ನ ಆನ್ ಮಾಡ್ತಿದ್ದೀನಿ. ಸೊ ಆನ್ ಮಾಡಿದ ನಂತರ ವಿಂಡೋಸ್ ಸೆಕ್ಯೂರಿಟಿ ನಾನು ಹೇಳ್ದಲ್ಲ ಆಗಲೇ ಡಿಸೇಬಲ್ ಮಾಡಿದ್ದು ಆನ್ ಮಾಡ್ಕೊಂಬಿಡಿ. ಆನ್ ಮಾಡ್ಕೊಂಡು ಈಗ ವಂಡರ್ಶೇರ್ ರಿಕವರಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ.
ಓಪನ್ ಮಾಡಿದಾಗ ಬ್ರೀಫಾಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಯಾವ್ಯಾವ ಫೈಲ್ಸು, ಯಾವ್ಯಾವ ಫಾರ್ಮ್ಯಾಟು, ಏನೇನು ರಿಕವರಿ ಮಾಡೋಕ್ಕಿದೆ ಅಂತ. ಇಲ್ಲಿ ನೋಡ್ತಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಕವರಿ ಇದೆ. ನಾರ್ಮಲಾಗಿ ಡಿಲೀಟ್ ಆಗಿರೋ ಫೈಲು ರಿಕವರಿ ಮಾಡಲಿಕ್ಕೆ ಈ ಡಿಲೀಟೆಡ್ ಫೈಲ್ಸ್ ರಿಕವರಿ ಅನ್ನೋದು. ಸೊ ಇದು ಬಂದು ರಿಸೈಕಲ್ ಬಿನ್ನಲ್ಲಿ ನೀವೇನಾದ್ರು ಡಿಲೀಟ್ ಮಾಡ್ಬಿಟ್ಟಿದ್ರೆ ಅದು ರಿಕವರ್ ಮಾಡಲಿಕ್ಕೆ. ಇದು ಫಾರ್ಮ್ಯಾಟೆಡ್ ಆಗಲೇ ಇಲ್ಲನಲ್ಲ, ಫೋನ್ ಏನಾದ್ರು ಫ್ಲಾಶ್ ಮಾಡ್ಬಿಟ್ಟಿದ್ರೆ ಇಲ್ಲಿ ಮೇಲೆ ಕಾಣ್ತಾ ಇಲ್ಲ ಫಾರ್ಮ್ಯಾಟೆಡ್ ಡಿಸ್ಕ್ ರಿಕವರಿ ಅಂತ. ಇದನ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನೀವು ಫೋನ್ ಏನಾದರೂ ನೀವು ಡೇಟಾ ಕೇಬಲ್ ಥ್ರೂ ಕನೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಫೋನ್ ಹೆಸರು ತೋರಿಸಿರುತ್ತೆ. ನಿಮ್ಮ ಫೋನ್ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಕೊಟ್ಟರೆ ಸ್ಟಾರ್ಟ್ ರಿಕವರಿ ಆಗುತ್ತೆ. ಸೊ ಇದು ತುಂಬಾನೇ ಟೈಮ್ ಪ್ರೊಸೆಸ್ ತಗೊಳುತ್ತೆ, ಅದಕ್ಕಂತ ಇದನ್ನ ಮಾಡಬೇಡಿ ಅಂತ ಹೇಳ್ತಿಲ್ಲ. ಸೊ ಇದೇ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಕೊಂತಿರ್ಬೋದು ಡಿವೈಸ್ ರಿಕವರಿ, ವೈರಸ್ ಅಟ್ಯಾಕ್, ಡಾಟಾ ರಿಕವರಿ, ಸಿಸ್ಟಮ್ ಕ್ರಾಶ್ ರಿಕವರಿ, ಆಲ್ರೌಂಡ್ ರಿಕವರಿ, ಎಕ್ಸ್ಟರ್ನಲ್ ಡಿವೈಸ್ ರಿಕವರಿ ಅಂದ್ರೆ ಸೊ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಎಲ್ಲ ಇರುತ್ತಲ್ಲ ಅದನ್ನ ರಿಕವರಿ ಮಾಡ್ಕೋಬಹುದು. ಫಾರ್ಮ್ಯಾಟೆಡ್ ಡಿಸ್ಕ್ ರಿಕವರಿಯಲ್ಲಿ ಕೂಡ ನೀವು ಮಾಡ್ಕೋಬಹುದು. ಸೊ ಇದು ಬೇಗ ರಿಕವರ್ ಮಾಡ್ಬಿಡುತ್ತೆ. ಅಂದ್ರೆ ಈಗ ಡಿಲೀಟ್ ಮಾಡಿ ನೀವೇನ್ ಫಾರ್ಮ್ಯಾಟ್ ಮಾಡಲ್ಲ ಅಂದ್ರೆ ಅದನ್ನ ರಿಕವರ್ ಮಾಡ್ಕೊಬಹುದು. ಎಕ್ಸ್ಟರ್ನಲ್ ಡಿವೈಸ್ ರಿಕವರಿ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಒಳಗಡೆ ಎಲ್ಲ ರಿಕವರಿನೂ ಸೇಮ್ ಪ್ರೊಸೆಸ್. ಸೊ ಇದನ್ನ ಕ್ಲಿಕ್ ಮಾಡ್ಕೊಂತೀನಿ. ನೀವು ನೋಡ್ತಿರ್ಬೋದು USB ನ ಡಿಜಿಟಲ್ ಕ್ಯಾಮ್ರಾದ ಯಾವ್ದು ಅಂತ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ನಾನು USB ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಕೊಡ್ತೀನಿ. ಸೊ ನೆಕ್ಸ್ಟ್ ಕೊಟ್ಟಾಗ ನೀವು ನೋಡ್ತಿರ್ಬೋದು. ಸೊ ನಾನು 2 ಕನೆಕ್ಟೆಡ್ ಎಕ್ಸ್ಟರ್ನಲ್ ಡಿವೈಸ್ ಇದೆ. ನನ್ನ ಮೇಲೆ ನನ್ನ ಪೆನ್ ಡ್ರೈವ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಕೊಡ್ತೀನಿ. ನೀವು ನೋಡ್ತಿರ್ಬೋದು ಆಲ್ರೆಡಿ 52% ಆಗೋಯ್ತು. ಸೊ ಎಕ್ಸ್ಟರ್ನಲ್ ಡಿವೈಸ್ ರಿಕವರಿ ಅಂದರೆ ಅದೇ ಆಗೇನಾದ್ರು ಡಿಲೀಟ್ ಮಾಡಿದರೆ ಸೊ ಅದು ಬೇಗ ರಿಕವರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಬೇಗನೆ ರಿಕವರಿ ಆಗಿಬಿಡುತ್ತೆ. ಇಲ್ಲಿ ನೋಡ್ತಿರ್ಬೋದು ಟ್ರೀ ವ್ಯೂ ಅಂತ ಇದೆ, ಫೈಲ್ಸ್ ವ್ಯೂ ಅಂತ ಇದೆ. ಸೊ ವೀಡಿಯೋಸ್ ಬೇಕಂದರೆ ವೀಡಿಯೋಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬರೀ ವೀಡಿಯೋಸ್ ಬರುತ್ತೆ, ಅಥವಾ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡಾಕ್ಯುಮೆಂಟ್ಸ್ ಬರುತ್ತೆ. ಬೇರೆ ಫೈಲ್ಸ್ ಸೆಲೆಕ್ಟ್ ಮಿಸ್ಸೆಲ್ಲರ್ಸ್ ಅಂದರೆ ಎಕ್ಸ್ಟ್ರಾ ಫೈಲ್ಸ್ ಏನಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಪ್ರಿವ್ಯೂಯಲ್ಲಿ ನೋಡ್ಕೊಂಡ್ರೆ ನೀವು ಹೇಗೆ ಫೋಲ್ಡರ್ನ ಕ್ರಿಯೇಟ್ ಮಾಡಿದಿರೋ ಆ ಫೋಲ್ಡರ್ ಕಡೆ ಏನೇನಿರುತ್ತೆ ಅದೆಲ್ಲ ತೋರಿಸುತ್ತೆ. ಸೊ ಇವಾಗ ನಾನು ಸದ್ಯಕ್ಕೆ ಇದನ್ನ ಪಾಸ್ ಮಾಡಿಬಿಡ್ತೀನಿ, ಸ್ಟಾಪ್ ಕೊಡ್ತೀನಿ. ಸ್ಟಾಪ್ ಕೊಟ್ಟು ಇವಾಗ ನಾನು ಈ ಫೋಲ್ಡರ್ ಮಾತ್ರ ರಿಕವರಿ ಮಾಡ್ಕೊತೀನಿ. ರಿಕವರ್ ಕೊಟ್ಟಾಗ ಯಾವ ಪೆನ್ ಡ್ರೈವಿಂದ ರಿಕವರ್ ಕೊಟ್ಟಿರ್ತೀರೋ ಸೊ ಆ ಪೆನ್ ಡ್ರೈವ್ಗೆ ತಿರ್ಗಾ ರಿಕವರ್ ಮಾಡಬಾರ್ದು. ಯಾಕಂದರೆ ತಿರ್ಗಾ ಆ ಪೆನ್ ಡ್ರೈವಲ್ಲಿ ಫಾರ್ಮ್ಯಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬೇರೆ ಡ್ರೈವಲ್ಲಿ C ಡ್ರೈವಲ್ಲೋ D ಡ್ರೈವಲ್ಲೋ ಸೇವ್ ಮಾಡ್ಕೋಬೇಕು. ನಾನು ಇವಾಗ F ಡ್ರೈವಲ್ಲಿ ಸೇವ್ ಮಾಡ್ಕೊತೀನಿ, ರಿಕವರ್ ಮಾಡ್ತೀನಿ. ಸೊ 100% ರಿಕವರಿ ಆದಮೇಲೆ ಕಂಗ್ರ್ಯಾಚುಲೇಷನ್ಸ್, ಫೈಲ್ ರಿಕವರಿ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ಓಕೆ ಕೊಟ್ಟಿದ ನಂತರ ಆಟೋಮೆಟಿಕ್ ಆಗಿ ರಿಕವರ್ ಆಗಿರೋ ಫೈಲು ಡೈರೆಕ್ಟಾಗಿ ಎಲ್ಲಿ ಸ್ಟೋರ್ ಆಗಿದೆ ಅಂತ ತೊಗೊಂಡೋಗ್ಬಿಡುತ್ತೆ. ಸೊ ನಾನು ಈ ಫೈಲ್ನ ಇಲ್ಲಿ ರಿಕವರಿ ಮಾಡಿದೆ, ನೀವು ನೋಡಿರ್ಬೋದು. ಸೊ ಇಲ್ಲಿ ರಿಕವರಿ ಕೊಟ್ಟಿನಲ್ಲ, ಸೊ ಆ ಫೈಲು ಇಲ್ಲಿ ರಿಕವರ್ ಆಗೋಗಿದೆ. ಸೊ ರಿಕವರ್ ಆಗಿದ ನಂತರ ಏನಿದೆ ಓಕೆ ಕೊಟ್ಟು ಕ್ಲೋಸ್ ಮಾಡೋದಷ್ಟೇ. ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ. ಸೊ ಸಾಫ್ಟ್ವೇರ್ ಪೇಡ್ ಸಾಫ್ಟ್ವೇರ್ ಆ್ಯಕ್ಚುಲಿ. ಸೊ ಇದನ್ನ ನಾನು ನಿಮಗೆ ಫ್ರೀಯಾಗಿ ಕೊಡ್ತಿದ್ದೀನಿ, ಅದಕ್ಕೋಸ್ಕರ ಆದರೂ ಒಂದು ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರಾದರೂ ಹೊಸೊಬ್ರು ನನ್ನ ಚಾನಲ್ ನೋಡ್ತೀರಾ, ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೋಗಿ ವೀಡಿಯೋ ಇಷ್ಟ ಇರೋ ಒಂದು ಲೈಕ್ ಮಾಡಿ. ಬಾಯ್ ಟೇಕ್ ಕೇರ್.